ಆರ್ ಎಸ್ ಕಾರ್ ಮಾಡಿಫೈಸಿಗೆ ಇವತ್ತು ಸ್ವಿಫ್ಟ್ ಕಾರ್ ಬಂದಿದೆ. ಬ್ರ್ಯಾಂಡ್ ನ್ಯೂ ಕಾರ್ ಕಸ್ಟಮರ್ ಮನೆಗೆ ಕೊಂಡೋಗೋದೆ. ಡೈರೆಕ್ಟ್ ಆರ್ ಎಸ್ ಕಾರ್ ಮಾಡಿಫೈಸಲ್ಲಿ ಬಂದು ಕಂಪ್ಲೀಟಾಗಿ ಡಿಸ್ಕಷನ್ ಮಾಡಿ ಮಾಡಿಫಿಕೇಶನ್ ಮಾಡ್ತಿದ್ದೇವೆ. ಸೊ ಫ್ರಂಟ್ ಪ್ರೊಫೈಲ್ ಅಂತ ನೋಡ್ತಿದ್ರೆ ಇದರಲ್ಲಿ IPH 3 ಇಂಚಿದು ಪ್ರೊಜೆಕ್ಟರ್ ಹಾಕಿದ್ದೇವೆ, ವಿಚ್ ಕಮ್ಸ್ ವಿತ್ ಹೈ ಆ್ಯಂಡ್ ಲೋ ಬೀಮ್ ಅಂತ ಹೇಳ್ಬೋದು. ಆ್ಯಂಡ್ ಸೈಡ್ಸ್ ಅಂತ ಬಂದಾಗ ಕಂಪ್ಲೀಟ್ ಆಗಿ ಸೈಡ್ಸ್ ಆ್ಯಂಡ್ ರಿಯರ್ ಇದರಲ್ಲಿ ಗರ್ವಾರೆ ಬ್ರ್ಯಾಂಡ್ ಇದು ಸ್ವಲ್ಪ ಡಾರ್ಕಸ್ಟ್ ಲೈಟ್ ಇದು ಸನ್ ಫಿಲ್ಮನ್ನು ಹಾಕಿದ್ದೇವೆ, ವಿಚ್ ಈಸ್ ಕಸ್ಟಮರ್ ಚಾಯ್ಸ್ ಆಗಿತ್ತು ಇದು. ಆ್ಯಂಡ್ ಅದ್ರ ಜೊತೆ ಇದರಲ್ಲಿ ನಾವು ಕಂಪ್ಲೀಟ್ ಒಂದು 14 ಇಂಚಿದು ಅಲಾಯ್ ವೀಲನ್ನು ಅಪ್ಡೇಟ್ ಮಾಡ್ತಿದ್ದೀವಿ. ಸೊ ವೆನ್ ಯು install a alloy wheel, the complete car the look change ಆಗ್ತದೆ, because the normal disc will give you the normal look ಅಂತ ಹೇಳ್ಬೋದು. So when you upgrade into the alloy wheel, it really looks amazing look. So ಇದರಲ್ಲಿ ಅಪ್ಗ್ರೇಡ್ ಅನ್ನು alloy wheel ಅನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಮೇಜರ್ ಆಗಿ ಇದರಲ್ಲಿ ಮಾಡಿರುವಂಥದ್ದು ಇಂಟೀರಿಯರ್ ಕೆಲಸ. ಬಿಫೋರ್ ದ್ಯಾಟ್ ಇದರಲ್ಲಿ ರಿಫ್ಲೆಕ್ಟರ್ ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಇಂಟೀರಿಯರ್ ಅಂತ ಬಂದಾಗ ಇದರಲ್ಲಿ ಫಸ್ಟ್ ವಿ ಹ್ಯಾವ್ ಯೂಸ್ಡ್ ಮೋಕೋದು ಡೈಮಂಡ್ ಸೀರೀಸ್ ಸಿಸ್ಟಮನ್ನು ಅಪ್ಗ್ರೇಡ್ ಮಾಡಿದ್ದೇವೆ, ವಿಚ್ ಇಸ್ 11.6 ಇಂಚ್, ವಿಚ್ ಕಮ್ಸ್ ವಿತ್ ಅ ಕಂಪ್ಲೀಟ್ 4 ಕ್ಯಾಮ್ರಾ ಫ್ರಂಟ್, ರಿಯರ್ ಆ್ಯಂಡ್ ಲೆಫ್ಟ್ ಆ್ಯಂಡ್ ರೈಟ್. ಇದರಲ್ಲಿ ಕಂಪ್ಲೀಟ್ ಕ್ಯಾಲಿಬ್ರೇಷನ್ ಮಾಡಿ ರೆಕಾರ್ಡಿಂಗ್ ಆಪ್ಷನು ಬರ್ತದೆ. ಆ್ಯಂಡ್ ರ್ಯಾಮ್ ಅಂತ ಬಂದಾಗ ಇಟ್ ಇಸ್ 4GB RAM, 64GB ROM, ಸಪೋರ್ಟ್ಸ್ ವೈರ್ಲೆಸ್ ಕಾರ್ಪ್ಲೇ, ವೈರ್ಲೆಸ್ ಆ್ಯಂಡ್ ಆಟೋ, ಆ್ಯಂಡ್ ಫಾರ್ ದ ಸೇಫ್ಟಿ ಪರ್ಪಸ್ ಯು ವಿಲ್ ಹ್ಯಾವ್ ದ 360 ಕ್ಯಾಮ್ರಾ ಆಲ್ಸೋ. ಸೊ ಅದ್ರ ಜೊತೆ ಕಸ್ಟಮರ್ದು ರಿಕ್ವೈರ್ಮೆಂಟ್ ಆಗಿತ್ತು ಒಳ್ಳೆ ಸ್ಪೀಕರ್ಸ್ ಹಾಕೊಳ್ಳಿ, ಇಕಾನಮಿ ಬಜೆಟ್ ಬೇಕು ಅಂತ ಹೇಳಿ. ಸೊ ಹಾಗಾಗಿ ಇದರಲ್ಲಿ ಹರ್ಟ್ಸ್ ಇದು ಫ್ರಂಟಲ್ಲಿ ಕಾಂಪೊನೆಂಟ್, ಬ್ಯಾಕಲ್ಲಿ ಕೋಎಕ್ಸೆಲ್ ಹಾಕಿದ್ದೇವೆ, ವಿಚ್ ಕಮ್ಸ್ ಮೆಲೋಡಿ ಆಗಿ ಕಮ್ಸ್ ಔಟ್ ವೆರಿ ನೈಸ್ ಔಟ್ಪುಟ್ ಅಂತಲೇ ಹೇಳ್ಬೋದು. ಅಲಾಂಗ್ ವಿತ್ ದ್ಯಾಟ್ ಆಡಿಯೋ ಅಂತ ಬಂದಾಗ ಆ್ಯಂಡ್ ಸುಜುಕಿ ಕಾರ್ ಅಂತ ಬಂದಾಗ ದಿಸ್ ವಿಲ್ ಬಿ ವೆರಿ ಲೈಟ್ ವೆಯ್ಟ್. ಸೊ ಹಾಗಾಗಿ ಇದರಲ್ಲಿ ಡ್ಯಾಂಪಿಂಗನ್ನು ಅಪ್ಗ್ರೇಡ್ ಮಾಡಿದ್ದೇವೆ, ಕಂಪ್ಲೀಟ್ 1 ಲೇಯರ್ ಡ್ಯಾಂಪಿಂಗ್ ಮಾಡಿದ್ದೇವೆ. ಆ್ಯಂಡ್ ಇನ್ನೊಂದು ಇದರಲ್ಲಿ ಕಂಪ್ಲೀಟ್ ಆಗಿ 3D ಮ್ಯಾಟ್ ಮಾಡಿದ್ದೇವೆ. ಮೇಜರ್ ಆಗಿ ಸ್ವಿಫ್ಟಲ್ಲಿ ಬೇಸಿಕಲ್ಲಿ ಸ್ಟೇರಿಂಗ್ ಕಂಟ್ರೋಲ್ ಬಂದಿರಲ್ಲ, ಲೆದರ್ ರ್ಯಾಪಿಂಗ್ ಇದು ಫಿನಿಶಿಂಗ್ ಸ್ಟೇರಿಂಗ್ ಬಂದಿರಲ್ಲ. ಸೊ ಇದರಲ್ಲಿ ಮಾರುತಿ ಜೆನ್ವಿನ್ ಇದು ಕಂಪ್ಲೀಟ್ ಆಗಿ ಅಲಾಂಗ್ ವಿತ್ ಹಬ್ ಸ್ಟೇರಿಂಗ್ ವಿತ್ ದ ಸಿಲ್ವರ್ ಫಿನಿಶಿಂಗ್ ಇದು ಅಪ್ಗ್ರೇಡ್ ಮಾಡಿದ್ದೀವಿ. ಲುಕ್ಸ್ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ ದ ಫಂಕ್ಷನ್ಸ್ ವಿಲ್ ವರ್ಕ್. ಆ್ಯಂಡ್ ಅಗೇನ್ ದಿಸ್ ವಿ ಹ್ಯಾವ್ ಯೂಸ್ ಫ್ರಮ್ ದ ಮಾರುತಿ ಜೆನ್ವಿನ್. ಅಲಾಂಗ್ ವಿತ್ ದಟ್ 3D ಮ್ಯಾಟ್ ಆಗಿರ್ಬೋದು, ಸ್ಪಾಯ್ಲರ್ಸ್ ಆಗಿರ್ಬೋದು, ವಿಂಡೋ ಗಾರ್ನಿಷ್ ಆಗಿರ್ಬೋದು, ಈ ರೀತಿ ಸ್ಮಾಲ್ ಆಕ್ಸೆಸರೀಸ್ ಹಾಕಿದ್ದೀವಿ. ಕಂಪ್ಲೀಟ್ ಆಗಿ ಕಸ್ಟಮರ್ದು ಒಂದು ಬಜೆಟ್ ಪ್ರಕಾರ ಈ ಕಾರಲ್ಲಿ ಮಾಡಿದ್ದೀವಿ. ಸಿಸ್ಟಮ್ ಆಗಿರ್ಬೋದು, 3D ಮ್ಯಾಟ್ ಆಗಿರ್ಬೋದು, ಗುಡ್ ಕಾಂಪೊನೆಂಟ್ ಆ್ಯಂಡ್ ಕೋಎಕ್ಸೆಲ್ ಆಗಿರ್ಬೋದು, ಡ್ಯಾಂಪಿಂಗ್ ಆಗಿರ್ಬೋದು, ಅಲಾಯ್ ವೀಲ್ ಆಗಿರ್ಬೋದು, ಸ್ಟೇರಿಂಗ್ ಆಗಿರ್ಬೋದು, ಆ್ಯಂಡ್ ಪ್ರೊಜೆಕ್ಟರ್ ಆಗಿರ್ಬೋದು, ಎಲ್ಲನೂ ಸನ್ ಫಿಲ್ಮ್, ಅಲಾಂಗ್ ವಿತ್ ದಟ್ ಸನ್ ಫಿಲ್ಮ್ ಎಲ್ಲನೂ ಕಸ್ಟಮರ್ದು ರಿಕ್ವೈರ್ಮೆಂಟ್ ಪ್ರಕಾರನೇ ಇದರಲ್ಲಿ ಮಾಡಿದ್ದೇವೆ. ಸೊ ನಿಮ್ಮ ಕಾರಿಗೂ ಈ ಥರ ಇಕಾನಮಿ ಬಜೆಟಲ್ಲಿ ಒಳ್ಳೆ ಕ್ವಾಲಿಟಿದು ಮಾಡಿಫಿಕೇಶನ್ ಮಾಡಬೇಕು ಅಂತ ಹೇಳಿದರೆ ವಿಸಿಟ್ ಮಾಡಿ RS ಕಾರ್ ಮಾಡಿಫೈಸ್, ಬ್ಯಾಂಗ್ಳೂರ್ BTM.